ನಮಸ್ತೆ ಸ್ನೇಹಿತರೆ, ಮಾಮೂಲಿ ಚಪಾತಿ ಯಾವಾಗಲೂ ತಿಂತೀವಿ. ಆದರೆ ಈ ರೀತಿ ಒಂದು ಸಾರಿ ನೀವು ಚಪಾತಿ ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಈರುಳ್ಳಿ ತಗೊಳ್ಳಿ, ಕರಿಬೇವು ತಗೊಳ್ಳಿ, ನಿಮಗೆ ಬೇಕಾಗಿರುವ ಮಸಾಲೆ ಪದಾರ್ಥ, ಚಾಟ್ ಮಸಾಲ ಹಾಕ್ಕೋಬೋದು, ಹಾಗೆ ಒಂದು ಸಾಂಬಾರು ಪೌಡ್ರ್ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವ ಯಾವುದಾದ್ರೂ ಒಂದು ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಸೋಪಿನ ಕಾಳನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಅವೆಲ್ಲ ಮಿಶ್ರಣವನ್ನು ಮಾಡಿಕೊಂಡು ಹಿಟ್ಟನ್ನು ಕಲಸಿಟ್ಕೊಂಡಿರ್ತಾರಲ್ಲ, ಆ ಹಿಟ್ಟಿನ ಮೇಲೆ ಈ ರೀತಿ ಆ ಚಪಾತಿಯನ್ನು ಉದ್ಕೊಂಡಾದಮೇಲೆ ಅದ್ರ ಮೇಲೆ ಈ ರೀತಿಯಾಗಿ ಅದನ್ನು ಹರಡ್ಕೊಂಡು ಈ ರೀತಿ ಚಾಕು ತಗೊಂಡು 4-5 ಭಾಗವನ್ನು ಮಾಡ್ಕೊಳ್ಳಿ. ಚಪಾತಿ ತೀರಾ ದಪ್ಪಗೂ ಇರೋದು ಬೇಡ, ತೀರಾ ತೆಳ್ಳಗೂ ಇರೋದು ಬೇಡ, ಮೀಡಿಯಮ್ ಸೈಜಲ್ಲಿ ಉತ್ಕೊಳ್ಳಿ. ನಂತರ ಅದನ್ನು ಈ ರೀತಿಯಾಗಿ ಸುತ್ತಕೊಂಡು ನಂತರ ಒಂದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಸುತ್ತಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ನೀವು ಸುತ್ತಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಒಂದೇ ಥರ ಚಪಾತಿ ತಿನ್ನೋದಕ್ಕಿಂತ ಈ ರೀತಿ ವಿಭಿನ್ನವಾದ ರೀತಿಯಲ್ಲಿ ನೀವು ಚಪಾತಿ ಮಾಡ್ಕೊಂಡು ತಿಂದರೆ ನಿಮಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಮನೆಯವರು ಕೂಡ ತುಂಬ ಸಂತೋಷದಿಂದ ತಿಂತಾರೆ. ಮತ್ತೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಮತ್ತೆ ಚಪಾತಿ ಥರನೇ ಲಟ್ಟಿಸ್ಕೊಂಡು ಅದನ್ನು ತುಪ್ಪ ಎಣ್ಣೆ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ಮೊದಲು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ತುಪ್ಪ, ನಿಮ್ಗೆ ಯಾವ ಚಟ್ನಿ ಬೇಕು ಅನ್ಸುತ್ತೋ ಆ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಇಲ್ಲ ಮೊಸರಿನ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಭಾಳ ಈಸಿ ಆಗುತ್ತೆ, ಕಷ್ಟ ಏನಲ್ಲ. ಮಾಡ್ಕೊಂಡು ನೋಡಿ. ಈ ರೀತಿ ಚಪಾತಿ ಮಾಮೂಲಿ ಚಪಾತಿಗಿಂತ ತುಂಬ ಚೆನ್ನಾಗಿರುತ್ತೆ.